ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27 ಹಾಗೂ 28ನೇ ಕಂತು 4,000 ಈ ಯುಗಾದಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಕಣ್ರಿ. ಹೌದು, ಈ ಯುಗಾದಿ ಹಬ್ಬಕ್ಕೆ 2 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು. ಸೊ ಈ 2 ಕಂತುಗಳು ಯಾವುವು ಅಂದರೆ 27 ಹಾಗೂ 28. ಆಲ್ರೆಡಿ 26ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು. ಸೊ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನೂ ಕೂಡ ಸಾಕಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಹತ್ತತ್ರ 30ರಿಂದ 40 ಲಕ್ಷ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವರೆಲ್ಲರ ಅಕೌಂಟ್ಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ ಎಂದು ಕೂಡ. ಹಾಗಾದರೆ ಇನ್ನೂ ಉಳಿದಿರತಕ್ಕಂತಹ ಜಿಲ್ಲೆಗಳು ಯಾವುವು ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ಜೊತೆಗೆ 6 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಸೊ ಒಂದಲ್ಲ ಎರಡಲ್ಲ 6 ಕಂತುಗಳು ಅಂದರೆ 12,000 ದುಡ್ಡು ಕಣ್ರಿ. ಬರೀ 4,000 ಈ ಯುಗಾದಿ ಹಬ್ಬಕ್ಕೆ ಬಂದರೆ ಟೋಟಲಿ ನಿಮಗೆ ಸತತವಾಗಿಯೇ 12,000 ದುಡ್ಡು ಬರುತ್ತೆ. ಹಾಗಾದರೆ 12,000 ಯಾವ ಕಂತುಗಳು, ಇದ್ರ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಲೇಬೇಕಾದಂತಹ ವಿಷಯ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 26ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು 7,500 ಕೋಟಿ ಫಂಡ್ ಏನು ಹಣಕಾಸು ಇಲಾಖೆಯಿಂದ ರಿಲೀಸ್ ಆಗಿತ್ತಲ್ಲ, ಆ ದುಡ್ಡಿನಲ್ಲಿ 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ ಕ್ಲಿಯರ್ ಆಗಿತ್ತು. 5,000 ಕೋಟಿ ಹಣ ಅಲ್ಲಿ ವೆಚ್ಚ ಆಗಿತ್ತು. ಇನ್ನು ಉಳಿದಂತಹ 2,500 ಕೋಟಿ ಹಣ ಏನಿದೆಯಲ್ಲ, ಅದರಿಂದ ಈ 26ನೇ ಕಂತಿನ ಹಣವನ್ನು ಅಂದರೆ ನವೆಂಬರ್ ತಿಂಗಳ ಹಣವನ್ನು ಜಮೆ ಮಾಡಲಾಗ್ತಾ ಇದೆ. ಇನ್ನು ಡಿಸೆಂಬರ್ 27ನೇ ಕಂತಿನ ಹಣ ಬರಬೇಕು. ಜೊತೆಗೆ 28 ಇದೇ ಒಂದು ಹೊಸ ವರ್ಷದ ಜನವರಿ ತಿಂಗಳ ಹಣ ಬರಬೇಕು. ಇನ್ನು 29ನೇ ಕಂತಿನ ಹಣ ಈ ವರ್ಷದ ಫೆಬ್ರವರಿ ತಿಂಗಳ ಹಣ ಬರಬೇಕು. ಹೀಗಾಗಿ ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ ಈ 4 ತಿಂಗಳ ಹಣ ಬರ್ತಾ ಇದೆ. ಅದರಲ್ಲಿ 26ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಇನ್ನು ಬಹಳಷ್ಟು ಜನ ಬಾಕಿ ಉಳಿದಿರತಕ್ಕಂತಹ ಕಾರಣಕ್ಕಾಗಿ ಅದು ಬರಬೇಕು. ಈ 4 ತಿಂಗಳ ಹಣದ ಜೊತೆಗೇನೆ ಹೋದ ವರ್ಷದ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ ಅಂತ ನಾನು ಹೇಳಿದ್ದೆ. ಇದನ್ನು ಸ್ವತಃ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡಿದಾಗ 2 ಕಂತುಗಳು ಹೊರಬಿದ್ವು. 5,000 ಕೋಟಿ ಹಣವನ್ನು ಸರ್ಕಾರವೇ ನುಂಗಾಕಿದೆ, ಮಹಿಳೆಯರ ಖಾತೆಗಳಿಗೆ ಜಮಾನೆ ಮಾಡಿಲ್ಲ, 2 ಕಂತುಗಳನ್ನು ಮಹಿಳೆಯರಿಗೆ ಕೊಟ್ಟೇ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡಿ ಪ್ರೆಷರನ್ನು ಬಿಲ್ಡ್ ಮಾಡ್ತಾರೆ. ಸೊ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಮೊದಲಿಗೂ ಒಪ್ಕೊಳ್ಳೋದಿಲ್ಲ, ತದನಂತರ ಗೊತ್ತಾಗ್ಬಿಡತ್ತೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಹೇಳ್ತಾರೆ 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ಅದನ್ನು ನಾವು ಕೊಡಬೇಕು ಅಂತಕ್ಕಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ. ಆವಾಗ ಆ 2 ಕಂತುಗಳನ್ನು ಕೊಡಲಿಕ್ಕೆ ಮುಂದಾಗಿ ಸೊ ನಿಮ್ಮ ಖಾತೆಗಳಿಗೆ 2 ಕಂತುಗಳನ್ನು ಜಮಾ ಮಾಡ್ತೀವಿ, ಅತಿ ಶೀಘ್ರದಲ್ಲಿ ಈ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಡ್ತಾರೆ. ಸೊ ಹೀಗಾಗಿ 2 ಕಂತುಗಳನ್ನು ಮತ್ತೆ ಕೊಡಬೇಕು. 6 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕು. 2 ಕಂತುಗಳನ್ನು ಆಲ್ರೆಡಿ ಕೊಟ್ಟಿದೆ, ಇನ್ನೊಂದು ಕಂತನ್ನು ಕೊಡ್ತಿದೆ. ಅದರ ಮೇರೆಗೂ ಕೂಡ ಇನ್ನೂ 6 ಕಂತುಗಳು ಕೊಡಬೇಕು. ಯಾಕಂದರೆ ಒಮ್ಮೆಲೆ ಎಲ್ಲ ಕಂತುಗಳನ್ನು ಕೂಡ ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದೊಂದು ತಿಂಗಳಲ್ಲಿ 3 ತಿಂಗಳ ಹಣವನ್ನು ಕ್ಲಿಯರ್ ಮಾಡದೇ ಆದರೆ ಸೊ ಖಂಡಿತವಾಗ್ಲೂ ಈ 6 ತಿಂಗಳ ಹಣ ಕ್ಲಿಯರ್ ಆಗತ್ತೆ. ಸರ್ಕಾರ ಇಷ್ಟೊಂದು ಡಿಲೇ ಮಾಡಲೇಬಾರದು, ಇಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸಲೇಬಾರದು. ಆದರೆ ಇಷ್ಟು ಉಳಿಸಿದೆ. ಒಂದೊಂದು ತಿಂಗಳಲ್ಲಿ 3 ಕಂತುಗಳನ್ನು ಜಮಾ ಮಾಡಿದ್ರೆ ಮಾತ್ರ ಈ ಎಲ್ಲ ಗೃಹಲಕ್ಷ್ಮಿ ಕಂತುಗಳು ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯ. ಸೊ ಅಲ್ಲಿವರೆಗೂ ಕೂಡ ಈ ಒಂದು ಪೆಂಡಿಂಗ್ ಉಳಿಯೋದೇನೆ. ಹಾಗಾಗಿ ಸರ್ಕಾರದ ಬಳಿ ನಮ್ಮ ಮನವಿ ಇದ್ದೇ ಇರುತ್ತೆ, ಆದಷ್ಟು ಬೇಗ ಈ ಎಲ್ಲ ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ. ಸೊ ಏನು 12,000 ದುಡ್ಡು ಬರಬೇಕಾಗಿದೆ ಅಲ್ಲ, ಇದು ಸತತವಾಗಿ ಬಿಡುಗಡೆ ಆಗತ್ತೆ. ಅದರಲ್ಲಿ ಈಗ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ 27, 28 ಅಂದರೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಹಣ ಬರಲಿದೆ ಅಂತೆ. ಸೊ ಈ 2 ತಿಂಗಳ ಹಣವನ್ನು 4,000 ಪಡ್ಕೊಂಡು ನೀವು ಹಬ್ಬವನ್ನು ಆಚರಿಸಬಹುದು ಅಂತ ಗುಡ್ ನ್ಯೂಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ. ಇನ್ನು ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಬಜೆಟ್ ಮಂಡನೆ ಆಗಿದೆ. ನಿಮಗೆ ಗೊತ್ತಿದೆ, ಈ ವರ್ಷದ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟೆಲ್ಲ ದುಡ್ಡನ್ನು ಸರ್ಕಾರ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೀಸಲಿಡಲಾಗ್ತಾ ಇದೆ. ಎಷ್ಟು ಬೇಕಂದರೆ 28,608 ಕೋಟಿ ಬೇಕಾಗಿತ್ತು, ಅಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ಈ ಮೊದಲು ಹೇಗಾಗ್ತಾ ಇತ್ತು, ಗ್ಯಾರಂಟಿ ಯೋಜನೆಗಳಿಗೆ ಸಪ್ರೇಟ್ ಆಗಿ ದುಡ್ಡನ್ನು ಮೀಸಲಿಡ್ತಾ ಇದ್ರು.
ಅಂದರೆ ಒಟ್ಟಾರೆಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಹಣ, 50,000 ಕೋಟಿ ಹಣ ಅಂತ ಈ ರೀತಿ ಇಡ್ತಾ ಇದ್ರು. ಆದರೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ 28,608 ಕೋಟಿ ಮೀಸಲಿಟ್ಟರೆ, ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ ಮೀಸಲಿಡಲಾಗಿದೆ. ಜೊತೆಗೆ ಶಕ್ತಿ ಯೋಜನೆಗೆ 5,300 ಕೋಟಿ. ಹೀಗೆ ಎಲ್ಲ ಯೋಜನೆಗಳಲ್ಲಿ ಕೂಡ ಅದರದೇ ಆದಂತಹ ದುಡ್ಡನ್ನು ಮೀಸಲಿಡಲಾಗಿದೆ. ಜೊತೆಗೆ ಇಂದಿರಾ ಕಿಟ್ನಲ್ಲಿ ಕೂಡ 6,200 ಕೋಟಿ. ಹೌದು, ನಿಮಗೆ ಇನ್ಮೇಲಿಂದ ಅಕ್ಕಿ ಸಿಗೋದಿಲ್ಲ. ಅಕ್ಕಿ 5 kg ಕೇಂದ್ರದಿಂದ ಬರ್ತಾ ಇರೋದು ಅದು ಮಾತ್ರ. ಇನ್ನು ಉಳಿದಂತಹ 5 kg ಅಕ್ಕಿಯ ಬದಲಾಗಿ ನಿಮಗೆ ಇಂದಿರಾ ಕಿಟ್ ಸಿಗುವಂಥದ್ದು 6,200 ಕೋಟಿ ಹಣವನ್ನು ಅದಕ್ಕೋಸ್ಕರನೇ ಮೀಸಲಿಡಲಾಗಿದೆ. ಆ ದುಡ್ಡನ್ನು ನೀವು ಪಡ್ಕೊಳ್ಬಹುದು ಯಾವುದೇ ತೊಂದರೆ ಇಲ್ಲದೆ. ಸೊ ಬಹಳಷ್ಟು ಜನ ಇದೆಲ್ಲವೂ ಕೂಡ ಕಾಯ್ತಾನೆ ಇದ್ರಿ. 5 ಕಂತುಗಳು ಈಗ ಪೆಂಡಿಂಗ್ ಉಳಿದಿದೆ, ಇವುಗಳನ್ನು ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ಈ ವರ್ಷದಲ್ಲಿ ಯಾವುದೇ ದುಡ್ಡಿನ ಬರೆ ಇಲ್ಲ. ಎಷ್ಟು ದುಡ್ಡು ಬೇಕಾಗಿತ್ತು ಈ ವರ್ಷದ ಒಂದು ಎಲ್ಲ ತಿಂಗಳ ಹಣಕ್ಕಾಗಿ, 12 ತಿಂಗಳ ಹಣಕ್ಕಾಗಿ ಅಷ್ಟು ದುಡ್ಡನ್ನು ಈಗ ಸರ್ಕಾರ ಮೀಸಲಿಡ್ತಾ ಇದೆ. 28,608 ಕೋಟಿ ದುಡ್ಡು ಕೂಡ ಈ ಒಂದು ಒಂದಾದ ಮೇಲೆ ಒಂದು ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡಲಾಗ್ತದೆ. ಸೊ ಇದಾದ ಮೇಲೆ ಇನ್ನು ದುಡ್ಡು ಏನೋ ರಿಲೀಸ್ ಆಗುತ್ತೆ, ದುಡ್ಡು ನಿಮ್ಮ ಅಕೌಂಟ್ಗಳಿಗೂ ಕೂಡ ಬರ್ತದೆ, ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ. ಸೊ ಯಾಕೆ, ಇದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೇಕು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ, 28,600 ಕೋಟಿ ದುಡ್ಡು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೀಸಲಿಟ್ಟಿದ್ದಾರಂದ ಬಳಿಕ ಮೊದಲು ಎಷ್ಟು ಮೀಸಲಿಡ್ತಾ ಇದ್ರು? 30,000 ಕೋಟಿ ಹಣಕ್ಕಿಂತ ಹೆಚ್ಚಿನ ದುಡ್ಡೇ ಮೀಸಲಿಡ್ತಾ ಇದ್ರು. ಯಾಕಂದ್ರೆ ಅವಾಗ ಗೃಹಲಕ್ಷ್ಮಿಯರು ಹೆಚ್ಚಾಗಿದ್ರು. ಈಗ ಬರ್ತಾ ಬರ್ತಾ ಮತ್ತೆ ಹೊಸ ರೂಲ್ಸ್ ಅನ್ನ ತಂದ್ಬಿಟ್ಟು ಬಹಳಷ್ಟು ಗೃಹಲಕ್ಷ್ಮಿಯರನ್ನ ಈ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಹೀಗಾಗಿ ಸರಿಸುಮಾರು 1,400 ಅಂದರೆ 1,400 ಕೋಟಿ ದುಡ್ಡನ್ನ ಈಗ ಇದರಲ್ಲಿ ಹೂಡಿಕೆ ಮಾಡಿಲ್ಲ. ಯಾಕೆ ಅಂತ ಕೇಳೋದಾದ್ರೆ, ಇಷ್ಟು ದುಡ್ಡನ್ನ ಕೊಡಬೇಕಾಗಿರ್ತಕ್ಕಂತಹ ಗೃಹಲಕ್ಷ್ಮಿಯರನ್ನ ಹೊರಗಿಡಲಾಗಿದೆ, ಅವರನ್ನು ತೆಗೆದುಹಾಕಲಾಗಿದೆ. ಇನ್ನೂ ಹೆಚ್ಚಿನ ಮಹಿಳೆಯರನ್ನ ತೆಗೆದುಹಾಕಬಹುದು. ಮುಂದಿನ ವರ್ಷ ತನಕ 26,600 ಕೋಟಿ ತನಕ ಬಂದರೂ ಬರಬಹುದು ಈ ದುಡ್ಡು. ಯಾಕಂದರೆ ಪ್ರತಿ ವರ್ಷವೂ ಕೂಡ ಪ್ರತಿ ತಿಂಗಳಲ್ಲಿ ಪ್ರತಿ ದಿನವೂ ಕೂಡ ವೆರಿಫಿಕೇಷನ್ ಆಗ್ತಾ ಇರುತ್ತೆ. ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುತ್ತೆ. ಅದರಲ್ಲಿ ನೀವು ಕೂಡ ಸಿಕ್ಕಾಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗೋದು ನಿಶ್ಚಿತ. ಸೊ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ ಮುಖ್ಯವಾಗಿ. ಇನ್ನು ಬಹಳಷ್ಟು ಜನ ಮಹಿಳೆಯರು ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ದುಡ್ಡನ್ನು ಪಡ್ಕೊಳ್ತಾ ಇದ್ರೆ, ಸೊ ನಿಮಗೂ ಕೂಡ ದುಡ್ಡು ಬರೋದಿಲ್ಲ. ಇದು ಖುದ್ದಾಗಿ ಸರ್ಕಾರ ತಿಳಿಸ್ತಾ ಇದೆ. ಸೊ ಈಗಾಗಲೇ ನಿಮ್ಮ ಮನೆಯಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಿದ್ರೆ ಅವ್ರ ಹೆಸರನ್ನ ಸೇರ್ಪಡೆ ಮಾಡಿ ನಾವು ದುಡ್ಡು ಜಮಾ ಮಾಡ್ತೀವಿ, ರೇಷನ್ ಕೂಡ ಕೊಡ್ತೀವಿ, ಯಾವುದೇ ತೊಂದರೆ ಇಲ್ಲ. ಯಾರು ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ, ಅದರಲ್ಲಿ ಹಿರಿಯರು ಬಹಳಷ್ಟು ಜನ ತೀರಿ ಹೋಗಿರ್ತಾರೆ, ಅವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡನ್ನು ಪಡ್ಕೊಳ್ಳೋದು, ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಪಡ್ಕೊಳ್ಳೋದಷ್ಟೇ ಅಲ್ಲದೆ ಪಿಂಚಣಿ ಪಡ್ಕೊಳ್ಳೋದು, ಅನ್ನಭಾಗ್ಯ ಅಕ್ಕಿ ಪಡ್ಕೊಳ್ಳೋದು, ರೇಷನ್ ಯೋಜನೆಗಳನ್ನು ಪಡ್ಕೊಳ್ಳೋದು, ಈಗೆಲ್ಲ ಮಾಡ್ತಾ ಇದ್ರೆ ಇದು ಕಾನೂನು ಬಾಹಿರು, ಸರ್ಕಾರಕ್ಕೆ ವಿರುದ್ಧವಾದಂಥದ್ದು. ಹೀಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಸೊ ಇದಾಗಿತ್ತು ಇನ್ಫಾರ್ಮೇಷನು. ಏನೇ ಕ್ವಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಷನ್ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟೇಕರ್ ಫ್ರೆಂಡ್ಸ್.